ದಳಪತಿ, ರೋಜಾ ತಮಿಳ್ನಾಡು. ಈ ಕಡೆ ಆಂಧ್ರ, ಘರಾನ ಮಗುಡು, ಮುಠಾ ಮೇಸ್ತ್ರಿ, ಪೆಳ್ಳಿ ಸಂದಡಿ. ಇಂಥ ಚಿರಂಜೀವಿಯವ್ರ ಪಿಕ್ಚರು, ರಜನಿಕಾಂತ್ ಅವ್ರ ಪಿಕ್ಚರು ಎಲ್ಲ ನಾವು ಇಲ್ಲಿಂದ ಆಡಿಯೋ ರೈಟ್ಸ್ ತೊಗೊಂಡ್ಬಿಟ್ಟು ಕನ್ನಡದ ಧ್ವಜವನ್ನು ಅಲ್ಲಾರಿಸ್ತಾ ಇದ್ದು. ಇಲ್ಲಿಂದ ರೆಕಾರ್ಡ್ ಮಾಡಿ ಕಳಿಸ್ಬೇಕು. 1,00,000 ಕ್ಯಾಸೆಟ್ಟು, 2,00,000 ಕ್ಯಾಸೆಟ್ಟು. ಆ 2,00,000 ಕ್ಯಾಸೆಟ್ ನೀವು ರೆಕಾರ್ಡ್ ಮಾಡಿ ಕಳಿಸೋಷ್ಟರಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ 15 ದಿನ ಬೇಕಾಗೋದು ನಮಗೆ. ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇರೋದು. ಕೆಲವು ಟೈಮಲ್ಲಿ ಅದು ರೀಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ರೀಚ್ ಮಾಡಲಿಲ್ಲ ಅಂದರೆ ಆಗಿದ್ದು ದುಡ್ಡು ಬರಲ್ಲ. ಮೂರು ಕಡೆ ರಿಸ್ಕು ಸರ್. ಒಂದು ಪೈರಸಿ, ವಿಪರೀತ ಪೈರಸಿ ಇರೋದು. ಒಂದೇ ಒಂದು ಕ್ಯಾಸೆಟ್ ಲೀಕ್ ಆಗಿಬಿಡ್ತು ಅಂದರೆ ನಮ್ಮದು, ನಾವು ಕೊಟ್ಟಿದ್ದು 20 ಲಕ್ಷನೋ 50 ಲಕ್ಷನೋ ಔಟ್. ಅದನ್ನು ಹೆಂಗೆ ಇಟ್ಕೊತಾ ಇದ್ದು ಅಂದರೆ, ಮಾಸ್ಟರ್ ಕ್ಯಾಸೆಟ್ ಅಂತ ಏನು ಹೇಳ್ತಾ ಇದ್ವು ನಾವು, ಅದು ಮದರ್ ಅಂತ ಹೇಳ್ತೀವಿ, ತಾಯಿ. ಅದನ್ನು ಲಾಕ್ ಅಂಡ್ ಕೀಲಿ ಇಟ್ಕೊಂಡಂಗೆ ಇಟ್ಕೊತಾ ಇದ್ದು. ನಾವು ಕಾರಲ್ಲೂ ಕೂಡ ಕೇಳ್ತಾ ಇರಲಿಲ್ಲ. ಒಂದು ಮಿಸ್ ಆಯಿತು ಅಂದರೆ ಮುಗೀತು. ಅವಾಗ ಯಾರೋ ಎಲ್ಲೋ ಲೀಕ್ ಆಮೇಲೆ ಪೈರಸಿ ಅನ್ನೋದು ವಿಪರೀತ ಇತ್ತು ಅವಾಗ. ವಿಪರೀತ ಅಂದರೆ ವಿಜೃಂಭಿಸ್ತಾ ಇತ್ತು. ಈ ಕೋವಿಡ್ ಬಂದು ಹೆಂಗೆ ಇದು ಮಾಡ್ಬಿಡ್ತು ನೋಡಿ, ಆ ಥರ ಇತ್ತು ನಮಗೆ ಅವಾಗ. ದೊಡ್ಡ ಥ್ರೆಟ್ ಪೈರಸಿ ನಮಗೆ. ಸುಮಾರು 400-500 ರೈಡ್ಗಳನ್ನು ಪೊಲೀಸ್ ಅಧಿಕಾರಿಗಳ ಎಲ್ಲ ಸಾಹೇಬರ ಸಹಾಯದಿಂದ ಲಹರಿ ಸಂಸ್ಥೆನೇ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಇದು ರೆಕಾರ್ಡು. ಒಂದು 500 ರೈಡ್ ಮಾಡಿರಬೇಕು ಅಂದರೆ, ಇಲ್ಲ ನಾವು ಬದುಕೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಈ ರಣಧೀರ ಬಿಡುಗಡೆ ಆಯಿತು ಅಂದರೆ, ಬಿಡುಗಡೆ ಆಗಿದ್ದು 1 ಅವರಲ್ಲಿ ಎಲ್ಲ ಮಾರ್ಕೆಟಲ್ಲೂ ಪೈರಸಿ ಇರೋದು. ಅವನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಮಾಡ್ತಾರೆ ಗೊತ್ತಿಲ್ಲ. ಎಸ್ ಪಿ ರೋಡ್ ಒಂದಿತ್ತು, ಆ ಎಸ್ ಪಿ ರೋಡ್ ಇವತ್ತಿಗೂ ಇದೆ. ಅಲ್ಲಿ ಎಲ್ಲ ಪೈರಸಿ ಮಾಡ್ತಾ ಇರಲಿಲ್ಲ. 50-60% ಪೈರಸಿ. ಏನಪ್ಪ ಎಸ್ ಪಿ ರೋಡ್ ಫೇಮಸ್ ಫಾರ್ ಪೈರಸಿ. ಈ ಪರಮಾ ಬಜಾರು ಇಲ್ಲೆಲ್ಲ ಇದೆಯಲ್ಲ ಸರ್, ಆ ಥರ ಎಸ್ ಪಿ ರೋಡು ಪೈರಸಿಗೆ ಫೇಮಸ್ ಆಗಿಬಿಟ್ಟಿತ್ತು. ಅಲ್ಲಿ ಹೋಗ್ಬೇಕು ನೀವು. ಎಂತೆಂಥ ಘಟನೆಗಳು ನೋಡ್ಬಿಟ್ಟಿದ್ದೀವಿ ಅಂದರೆ, ಅವರಿಗೆ ಬ್ಯಾಕ್ಗ್ರೌಂಡೇ ಬೇರೆ ಇರೋದು. ರೌಡಿಗಳ ಬ್ಯಾಕ್ಗ್ರೌಂಡು, ಮಾಫಿಯಾ ಬ್ಯಾಕ್ಗ್ರೌಂಡು, ಅವನ್ನೆಲ್ಲ ಎದುರಾಕೋಬೇಕು. ಅವರಿಗೆ ಇಲ್ಲೀಗಲ್ ಹಣ ಬರುತ್ತೆ, ನಮ್ಮದು ಲೀಗಲ್ಲು. ನಮ್ಮ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ. ಒಂದು ಮಾತ್ರ ಸರ್, ಧೈರ್ಯವಾಗಿ ಮುನ್ನುಗ್ಗೋದು. ನಮ್ಮ ಆಫೀಸು, ಹಳೆಯ ಆಫೀಸ್ಗೆ, ಆಡಿಯೋ ವಿಷನ್ ಆಫೀಸ್ಗೆ 84ರಲ್ಲಿ ಬೆಂಕಿನೇ ಹಾಕಿದ್ರು. ಫಸ್ಟು ಪೈರಸಿ ರೈಡ್ ಮಾಡಿದಾಗ ಅವರೆಲ್ಲ ಒಟ್ಟಿಗೆ ಮಾಫಿಯಾ ಸೇರಿಬಿಟ್ಟು ರಾತ್ರಿ ಬೆಂಕಿ ಹಾಕ್ಬಿಟ್ರು. ಅದೇನಾದ್ರು ದೇವ್ರ ದಯದಲ್ಲಿ ಕಂಪ್ಲೀಟ್ ಸುಡಲಿಲ್ಲ. ಅದು ಒಂದು ಲೆವೆಲ್ ಬಂದು ನಿಂತೋಯ್ತು ಬೆಂಕಿ. ಅಂದರೆ ಕಾರ್ಪೆಟ್ ಒಳಗಡೆ ಬರಲಿಲ್ಲ ಸರ್. ಅದು ಏನಾದರೂ ಆಗಿದ್ದಿದ್ರೆ ಈ ಸಮಸ್ಯೆ ಇರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಇಡೀ ಬಂಡವಾಳ ಅಲ್ಲಿತ್ತು. ಹಾಗಾದ್ರೆ ಶ್ರೀಮಂತ ಅಲ್ವಲ್ಲ ನಾವು. ಆಯ್ತಪ್ಪ, ಒಂದು ಕಂಪ್ಲೀಟು ಗೋಡೌನ್ ಶೂಟ್ ಹೋಯ್ತು, ಅವನಿಗೆ ಇನ್ನೊಂದು ರೆಡಿ ಅಂತ ದುಡ್ಡಿರಲಿಲ್ಲ ನಮ್ಮ ಹತ್ರ. ಅದೇನೋ ಭಗವಂತ ಮಂಜುನಾಥ ಸ್ವಾಮಿ ಕಾಪಾಡಿಬಿಟ್ರು ನಮ್ಮನ್ನು. ಕಾಪಾಡಿದ್ದಕ್ಕೆ ಮತ್ತೆ ಕಂಟಿನ್ಯೂ ಆವಾಗಿನ ಛಲ ತೊಗೊಂಡ್ಬಿಟ್ರು ನಾವು. ನೀವು ಬೆಂಕಿ ಹಾಕೋ ಲೆವೆಲ್ ಬಂದ್ರಾ ನಾವು ನಿಮ್ಮನ್ನು ಬಿಡಲ್ಲ ಅಂದ್ಬಿಟ್ಟು ಆ ಛಲದ ಮೇಲೆ 500 ರೈಡ್ ಮಾಡಿದ್ದು. ಇಲ್ಲ ನಾವು ಸರ್ವೆ ಹಾಕಾಗ್ತಿರಲಿಲ್ಲ ಸರ್. ಧ್ವನಿ ಸಾಂದ್ರಿಕೆಯ ಯುಗ, ಅಯ್ಯೋ ಭಾಳ ದೊಡ್ಡ ರಿಸ್ಕ್ ತೊಗೊಂಡು ಭಾಳ ದೊಡ್ಡ ಕ್ರೈಸಿಸ್ ಎಲ್ಲ ನೋಡಿ ನಾವು ಒಂಥರ ಏನು ಹೇಳ್ತೀರಿ ಈಜಿ ಬಂದಿದ್ದೀವಿ ಅಂತ ಹೇಳ್ಬೋದು.